ಬಾಂಬೆದಲ್ಲಿರುವಂಥ ಒಂದು ಅಪಾರ್ಟ್ಮೆಂಟ್. ಆ ಅಪಾರ್ಟ್ಮೆಂಟ್ನಲ್ಲಿ ಅನಂತ್ ಅನ್ನುವಂಥ ಒಬ್ಬ ಹುಡುಗ, ಕ್ಯಾನ್ಸರ್ ಪೇಷಂಟ್, ಚಿತ್ರದೊಳಗೆ ನೋಡ್ತಾ ಇದ್ದೀರಿ ನೀವು. ಅನಂತ್ ಅನ್ನುವಂಥ ಒಬ್ಬ ಕ್ಯಾನ್ಸರ್ ಪೇಷಂಟ್ ಅಲ್ಲಿ ಹಾಸಿಗೆ ಮೇಲೆ ಮಲ್ಕೊಂಡಿದ್ದಾನೆ. ಅಲ್ಲಿ ಒಬ್ಬ ಹುಡುಗಿ ಸ್ಮಿತಾ, ಆಕಿ ಕೈಯಲ್ಲಿ ಅದೇ ತಾನೇ ಬಂದಂಥ ನ್ಯೂಸ್ ಪೇಪರನ್ನು ಓದ್ತಾ ಯಾವುದೋ ಒಂದು ವಿಷಯವನ್ನು ಜೋರಾದ ದನಿಯಲ್ಲಿ ತನ್ನ ತಾಯಿಯೊಂದಿಗೆ ಹಂಚಿಕೊಳ್ತಾ ಇದ್ದಾಳೆ. ಆದರೆ ತಾಯಿ ತನ್ನ ಬಾಯಿ ಮೇಲೆ ಬೆರಳಿಟ್ಕೊಂಡು ಸುಮ್ಮನಿರು ಅಂಥೇಳಿ ಸಂಜ್ಞೆಯನ್ನು ತೋರಿಸ್ತಾ ಇದ್ದಾಳೆ. ಅಲ್ಲಿ ನಮ್ಮ ಪಾಠ ಪ್ರಾರಂಭ ಆಗ್ತಾ ಇದೆ. ಸ್ವಲ್ಪ ಎಲ್ಲರೂ ಈಗ ಪೇಜ್ ನಂಬರ್ 86, ಕನ್ಸರ್ಟ್ ಪಾಠ. ಒನ್ ಮಾರ್ನಿಂಗ್ ಇನ್ ಅ ಸ್ಮಾಲ್ ಅಪಾರ್ಟ್ಮೆಂಟ್ ಇನ್ ಬಾಂಬೆ, ಎ ಗರ್ಲ್ ಆಫ್ ಅಬೌಟ್ 16 ಲುಕ್ಡ್ ಅಪ್ ಫ್ರಮ್ ದ ನ್ಯೂಸ್ ಪೇಪರ್. ಒಂದು ಬೆಳಗಿನ ಜಾವ ಬಾಂಬೆದಲ್ಲಿರುವಂಥ ಒಂದು ಅಪಾರ್ಟ್ಮೆಂಟ್ ಅಂದ್ರೆ ಗೊತ್ತಾಯ್ತಲ್ಲ, ಬಹುಮಹಡಿ ಸಮುಚ್ಚಯ ಮನೆಗಳನ್ನು ಒಟ್ಟಾಗಿ ಇದು ಮಾಡಿರ್ತಾರಲ್ಲ, ಅದು ಅಪಾರ್ಟ್ಮೆಂಟ್ ಅಂತ ಕರಿತೀವಿ. ಆ ಅಪಾರ್ಟ್ಮೆಂಟ್ನಲ್ಲಿ ಒಂದು ಮನೆ, ಸಣ್ಣ ಮನೆ. ಆ ಸಣ್ಣ ಮನೆಯೊಳಗೆ ಅಲ್ಲಿ ಒಬ್ಬ ಹುಡುಗ ಕ್ಯಾನ್ಸರ್ ಪೇಷಂಟ್ ಅಲ್ಲಿ ಆಕ್ಸಿಜನ್ ಸಿಲಿಂಡರ್ ಮುಖಾಂತರ ಅವನಿಗೆ ಉಸಿರಾಡಿಸುವ ವ್ಯವಸ್ಥೆಯನ್ನು ಮಾಡ್ಯಾರ ನೋಡ್ರಿ. ಅದು ಚಿತ್ರದಾಗ ಕಾಣಿಸ್ತಾ ಇದೆ. ಆಕ್ಸಿಜನ್ ಸಿಲಿಂಡರ್ ಕೂಡ ನಿಮಗೆ ಕಾಣಿಸ್ತಾ ಇದೆ. ಅಲ್ಲೇ ಒಬ್ಬ ಹುಡುಗಿ, 16 ವರ್ಷದ ಹುಡುಗಿ ಸ್ಮಿತಾ, ಆ ನ್ಯೂಸ್ ಪೇಪರ್ನಲ್ಲಿ ಬಂದಿರುವಂಥ ವಿಷಯವನ್ನು ಭಾಳ ಎಕ್ಸೈಟ್ ಆಗಿ, ಉದ್ವೇಗದಿಂದ ಮಾತಾಡ್ತಾ ಇದ್ದಾಳೆ. ಏನದು ವಿಷಯ ಪೇಪರ್ನಾಗ ಬಂದಿದ್ದು? ಪಂಡಿತ್ ರವಿಶಂಕರ್ಸ್ ಪ್ಲೇಯಿಂಗ್ ಟುಮಾರೋ ಎಟ್ ದ ಷಣ್ಮುಖಾನಂದ ಆಡಿಟೋರಿಯಂ. ಜಗತ್ ಪ್ರಸಿದ್ಧ ಸಿತಾರ್ ವಾದಕರಾದಂಥ ಪಂಡಿತ್ ರವಿಶಂಕರ್ ಅವರ ಕಾರ್ಯಕ್ರಮವನ್ನು ನಾಳೆ ಬಾಂಬೆದಲ್ಲಿರುವಂಥ ಷಣ್ಮುಖಾನಂದ ಆಡಿಟೋರಿಯಂನಲ್ಲಿ ಆಯೋಜಿಸಲಾಗಿದೆ ಅನ್ನುವಂಥ ಸುದ್ದಿ ಆ ಪೇಪರ್ನೊಳಗೆ ಬಂದಿತ್ತು. ಈ ಕುಟುಂಬ ಹೆಂಗೈತಪ್ಪ ಅಂತಂದ್ರೆ ಎಲ್ಲರೂ ಸಂಗೀತ ಪ್ರೇಮಿಗಳು ಇವರು. ಪಂಡಿತ್ ರವಿಶಂಕರ್ ಅವರ ಒಂದು ಅಭಿಮಾನಿಗಳು ಅಂತ ಹೇಳ್ಬೋದು. ಅನಂತನೂ ಅಭಿಮಾನಿ, ಸ್ಮಿತಾನೂ ಅಭಿಮಾನಿ, ಅವರ ತಂದೆಯವರು ಕೂಡ ಸೀತಾರದ ಅಭಿಮಾನಿ. ಹೀಗೆ ಸ್ವತಃ ಇವರಿಬ್ಬರು ಸಹೋದರ ಸಹೋದರಿಯರು ಸಿತಾರನ್ನು ಕಲಿತಾ ಇದ್ದರು, ಸಂಗೀತ ಕ್ಲಾಸ್ಗಳನ್ನು ಅಟೆಂಡ್ ಮಾಡ್ತಾ ಇದ್ದರು. ಹೀಗಾಗಿ ಅವರು ಸ್ವಲ್ಪ ರವಿಶಂಕರ್ ಅವರ ಅಭಿಮಾನಿ ಆಗಿದ್ದರು. ಈ ಪಂಡಿತ್ ರವಿಶಂಕರ್ ಅವರ ಕಾರ್ಯಕ್ರಮ ಅಂದ್ರೆ ಹೆಂಗಪ್ಪ, ಅವರೊಬ್ಬ ಅಂತಾರಾಷ್ಟ್ರೀಯ ಮಟ್ಟದ ಕಲಾವಿದರು. ಅವರು ತಮ್ಮ ಜೊತೆಗೆ ತಬಲಾ ಸಾಥಿಯನ್ನು ನೀಡಲಿಕ್ಕೆ ಉಸ್ತಾದ್ ಅಲ್ಲಾ ರಖಾರ್ ಅವರನ್ನ ಯಾವಾಗಲೂ ಅವ್ರದ್ದು ಜೋಡಿ. ಉಸ್ತಾದ್ ಅಲ್ಲಾ ರಖಾರ್ ಅವರ ತಬಲಾ ಸಾಥಿ ಮತ್ತು ರವಿಶಂಕರ್ ಅವರ ಸಿತಾರ್ ವಾದನ. ಇಲ್ಲೇ ಆ ಸುದ್ದಿಯನ್ನು ಆಕಿ ಎಕ್ಸೈಟ್ನಿಂದ, ಉದ್ವೇಗದಿಂದ ಓದ್ತಾ ಇದ್ದಾಳೆ. ಆವಾಗ ತಾಯಿ ಹೇಳ್ತಾ ಇದ್ದಾಳೆ ಶ್ ಅಂಥೇಳಿ ಆ ಬಾಯಿ ಮೇಲೆ ಬೆರಳಿಟ್ಟು ಆಕಿ ಸುಮ್ಮನಿರಲಿಕ್ಕೆ ಹೇಳ್ತಾ ಇದ್ದಾಳೆ. ಮದರ್ ಪಾಯಿಂಟಿಂಗ್ ಟು ದ ಫಿಗರ್ ಸ್ಲೀಪಿಂಗ್ ಆನ್ ದ ಬೆಡ್. ಅಲ್ಲೇ ಮಲಗಿರುವಂಥ ಒಬ್ಬ ಹುಡುಗನನ್ನು ತೋರಿಸಿ ಸುಮ್ಮನಿರಲಿಕ್ಕೆ ಅವಳು ಹೇಳ್ತಾ ಇದ್ದಾಳೆ. ಯು ವಿಲ್ ವೇಕ್ ಹಿಮ್ ಅಪ್. ಅವೇಕ್ ಅಂದರೆ ಎದ್ದೇಳು. ನೀನು ಜೋರಾಗಿ ಬಾಯಿ ಮಾಡಿ ಅವನನ್ನು ಎಬ್ಬಿಸಿಬಿಡ್ತಿದ್ದಿ, ಅವ ಎದ್ನಂದ್ರೆ ಭಾಳ ಕಷ್ಟ ಆಗುತ್ತೆ ಅಂಥೇಳಿ ಆಕಿ ಹೇಳ್ತಾ ಇದ್ದಾಳೆ. ಯು ನೋ ಹಿ ನೀಡ್ಸ್ ಆಲ್ ದ ಸ್ಲೀಪ್ ಆ್ಯಂಡ್ ರೆಸ್ಟ್ ಹಿ ಕ್ಯಾನ್ ಗೆಟ್. ರಾತ್ರಿ ಇಡೀ ಆತ ಮಲ್ಕೊಂಡಿಲ್ಲ, ಹೀಗಾಗಿ ಅವನಿಗೆ ವಿಶ್ರಾಂತಿ ಅವಶ್ಯಕತೆ ಐತಿ. ಈಗ ತಾನೇ ಅವನಿಗೆ ನಿದ್ದೆ ಹತ್ತಿಯಂಗಾಗೈತಿ. ಅದಕ್ಕೆ ನೀನು ಆ ರೀತಿ ಕೂಗಾಡಬೇಡ, ಅವನನ್ನು ಎಬ್ಬಿಸ್ಬೇಡ ಅಂಥೇಳಿ ತಾಯಿ ಸಂಜ್ಞೆಯನ್ನು ಮಾಡ್ತಾ ಇದ್ದಾಳೆ. ಹಾಗಾದರೆ ಅಲ್ಲಿ ಏನೈತಿ, ಸಿಚುವೇಶನ್ ಏನೈತಪ್ಪ? ಬಟ್ ದ ಬಾಯ್ ವಾಸ್ ಆನ್ ದ ಬೆಡ್ ವಾಸ್ ನಾಟ್ ಅ ಸ್ಲೀಪ್. ಆ ಹಾಸಿಗೆ ಮೇಲೆ ಮಲಗಿರುವಂಥ ಹುಡುಗ ಅವನಿಗೆ ನಿದ್ದೆ ಹತ್ತಿಲ್ಲ, ಅವ ಸ್ವಲ್ಪ ಎಚ್ಚರವಾಗಿ ಅದಾನ. ಅವ ಏನು ಕೇಳ್ತಾ ಇದ್ದಾನೆ? ಪಂಡಿತ್ ರವಿಶಂಕರ್, ಜೋರಾದ ದನಿಯಲ್ಲಿ ಪಂಡಿತ್ ರವಿಶಂಕರ್ ಅವರು ಬಾಂಬೆಗೆ ಬರ್ತಾ ಇದ್ದಾರಾ ಅನ್ನುವಂಥ ವಿಷಯವನ್ನು ಆ ಹುಡುಗ ಕೇಳ್ತಾ ಇದ್ದಾನೆ. ಪಂಡಿತ್ ರವಿಶಂಕರ್ ದ ಸಿತಾರ್ ಮೇಷ್ಟ್ರೋ, ಜಗತ್ ಪ್ರಸಿದ್ಧ ಸಿತಾರ್ ವಾದಕರಾದಂಥ ರವಿಶಂಕರ್ ಅವರು ಬಾಂಬೆಗೆ ಬರಾಕೊಂತಾರ ಅನ್ನುವಂಥ ಸುದ್ದಿಯನ್ನು ಆತ ಮತ್ತೊಮ್ಮೆ ಕನ್ಫರ್ಮೇಷನ್ ಮಾಡ್ಕೊಳ್ತಾ ಇದ್ದಾನೆ. ಒಂದು ಕ್ಷಣ ಎದ್ದು ಕುಂದಿರ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾನೆ. ಹಿ ರೇಸ್ಡ್ ಹಿಮ್ಸೆಲ್ಫ್ ಅಪ್ ಹಿಸ್ ಎಲ್ಬೋಸ್ ಫಾರ್ 1 ಸೆಕೆಂಡ್. ತನ್ನ ಎರಡೂ ಮೊಣಕೈಗಳನ್ನು ಊರಿ ಎದ್ದು ಕುಂದಿರುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾನೆ. ಆದರೆ ಅವನಿಗೆ ಎದ್ದು ಕುಂದಿರ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ, ಯಾಕಂದ್ರೆ ಅಷ್ಟು ಅವನು ವೀಕ್ ಆಗಿಬಿಟ್ಟಾನೆ. ಫೆಲ್ ಬ್ಯಾಕ್. ಆದರೆ ಅವನ ಕಣ್ಣುಗಳಲ್ಲಿ ಏನೋ ಒಂದು ಪ್ರಕಾಶ. ಹಿಸ್ ಐಸ್ ವೇರ್ ಶೈನಿಂಗ್. ವಿ ಮಸ್ಟ್ ನಾಟ್ ಮಿಸ್ ದ ಚಾನ್ಸ್. ಇದು ಕೂಡ ಆರ್ಸಿಗೆ ಕೇಳ್ಬೋದು, ಸ್ವಲ್ಪ ನೀವು ಅದನ್ನು ನೋಟ್ ಮಾಡ್ಕೊರಿ. ವಿ ಮಸ್ಟ್ ನಾಟ್ ಮಿಸ್ ದ ಚಾನ್ಸ್ ಅಂಥೇಳಿ. ವಿ ಮಸ್ಟ್ ನಾಟ್ ಮಿಸ್ ದ ಚಾನ್ಸ್. ಹಿ ಸೇಡ್, ಐ ಹ್ಯಾವ್ ಆಲ್ವೇಸ್ ವಾಂಟೆಡ್ ಟು ಹಿಯರ್ ಹಿಮ್ ಆ್ಯಂಡ್ ಸಿ ಹಿಮ್. ನಾನು ರವಿಶಂಕರ್ ಅವರ ಸ್ವಲ್ಪ ಇಲ್ಲಿ ಕರೆಂಟ್ ಹೋಯ್ತು, ಹೀಗಾಗಿ ಬೆಳಕು ಕಡಿಮೆ ಆಯ್ತು. ಆದರೂ ನಾನು ಕ್ಲಾಸ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನಾನು ಅವರ ಸಿತಾರ್ ವಾದನವನ್ನು ಕೇಳಬೇಕು, ಸ್ವತಃ ಅವರನ್ನು ಕಣ್ಣಾರೆ ನೋಡಬೇಕು ಅಂಥೇಳಿ ಆ ಹುಡುಗ, ಯಾಕಂದ್ರೆ ಅವನ ಪರಿಸ್ಥಿತಿ ಅವನಿಗಿನ್ನೂ ಅರ್ಥ ಆಗ್ತಾ ಇಲ್ಲ. ಆದರೂ ಕೂಡ
ಅವನು ತನ್ನ ಮನಸ್ಸಿನ ಬಯಕೆಯನ್ನು ಎಕ್ಸ್ಪ್ರೆಸ್ ಮಾಡ್ತಾ ಇದ್ದಾನೆ. ಅದರಲ್ಲಿ ತಾಯಿ ಹೇಳ್ತಾ ಇದ್ದಾಳೆ, ಲೈ ಡೌನ್ ಸನ್, ಲೈ ಡೌನ್, ಮಲ್ಕೋರ್ಪ ಮಗ, ಏಳಬೇಡ, ನೀನು ಹೇಳೋಕೆ ಆಗೋದಿಲ್ಲ, ನಿನ್ನ ಕಡೆಯಿಂದ ಹೇಳುವಂಥ ಪ್ರಯತ್ನವನ್ನು ಮಾಡಬೇಡ ಅಂತ ಹೇಳಿ ತಾಯಿ ಹೇಳ್ತಾ ಇದ್ದಾಳೆ. ಹೀಸ್ ಮದರ್ ಸ್ಪ್ರ್ಯಾಂಗ್ ಟು ಹಿಸ್ ಸೈಡ್, ಹಿ ಆ್ಯಕ್ಚುಲಿ ರೇಸ್ಡ್ ಹಿಮ್ಸೆಲ್ಫ್ ಅಪ್ ವಿದೌಟ್ ಹೆಲ್ಪ್. ಯಾರ ಸಹಾಯವೂ ಇಲ್ಲದೇ ಎದ್ದು ಕುಂದಿರಬೇಕು, ಎಲ್ಲರ ಜೊತೆ ಮಾತಾಡಬೇಕು ಅಂಥೇಳಿ ಅವನ ಆಸೆ ಆಗೈತಿ. ಶಿ ಮರ್ಮರ್ ಅಂದ್ರೆ ಗುಣಗುಟ್ಟು ಮೆಲುದನಿಯಲ್ಲಿ ಮಾತನಾಡು. ವಿತ್ ಎ ಕ್ಯಾಚ್ ಇನ್ ಹರ್ ಥ್ರೋಟ್, ಹರ್ ಐಸ್ ಟರ್ನ್ ಟು ದ ಐಡಲ್ಸ್ ಆನ್ ಅ ಕಾರ್ನರ್ ಶೆಲ್ಫ್. ತಾಯಿ ಏನೋ ಹೇಳ್ಬೇಕಂತಾಳ, ಮಗನ ಎದುರಿಗೆ ಬಿಚ್ಚಿ ಮಾತಾಡ್ಬೇಕಂತಾಳ, ಆದ್ರೆ ಆ ಮಾತುಗಳು ಗಂಟಲಲ್ಲೇ ಸಿಕ್ಕ ಹಾಕೊಂಡ್ವು. ಅಂದ್ರೆ ಹೇಳಲಿಕ್ಕೆ ಆಗಲಾರದಂಥ ಪರಿಸ್ಥಿತಿ ಆ ಕುಟುಂಬದಾಗೈತಿ. ಹೀಗಾಗಿ ಆ ಕುಟುಂಬದ ಸದಸ್ಯರು ಏನಪ್ಪಾ ಅಂದ್ರೆ ಈಗ ಅವ್ರು ಮಾಡೋ ಕೆಲಸ ಏನಂದ್ರೆ ದೇವರನ್ನ ಪ್ರಾರ್ಥನೆ ಮಾಡೋದು. ದ ಪ್ರೇಯರ್ ವಿಚ್ ಶಿ ಅಟರ್ಡ್ ಎಂಡ್ಲೆಸ್ಲಿ ಕೇಮ್ ಅನ್ಬಿಡನ್ ಟು ಹರ್ ಲಿಪ್ಸ್. ಅವಳು ತನ್ನ ತುಟಿಗಳ ಬಾಯಿಂದ ದೇವರನ್ನ ಪ್ರಾರ್ಥನೆ ಮಾಡ್ಕೊತಾ ಇದ್ದಾಳೆ, ಹೇಗಾದರೂ ಮಾಡಿ ನನ್ನ ಮಗನನ್ನ ಬದುಕಿಸ್ಕೊಡಪ್ಪ ಭಗವಂತ ಅಂಥೇಳಿ ಇಷ್ಟ ಆಕಿಂದ ಪ್ರಾರ್ಥನೆ. ಆದರೆ ಈ ಹುಡುಗ ಪದೇ ಪದೇ ಕೇಳ್ತಾ ಇದ್ದಾನೆ ಅನಂತ್ ಏನಂತ, ಐ ಮಸ್ಟ್ ಹಿಯರ್ ಹಿಮ್, ಐ ಮಸ್ಟ್ ಸಿ ಹಿಮ್. ನಾನು ಅವರ ಸಂಗೀತ ಗೋಷ್ಠಿಯನ್ನು ಕೇಳಬೇಕು, ನಾನು ಅವರನ್ನು ಪ್ರತ್ಯಕ್ಷವಾಗಿ ನೋಡಬೇಕು ಅಂತ ಹೇಳ್ತಾ ಇದ್ದಾನೆ. ದ ಬಾಯ್ ರಿಪೀಟೆಡ್ ಏನಂತ, ಇಟ್ ಈಸ್ ದ ಚಾನ್ಸ್ ಆಫ್ ಎ ಲೈಫ್ ಟೈಮ್. ಪದೇ ಪದೇ ಅವ ಹೇಳ್ತಾ ಇರೋದು ಏನು, ಇಂಥ ಅವಕಾಶಗಳು ಜೀವನದಾಗ ಹಗಲೆಲ್ಲ ಸಿಗೋದಿಲ್ಲ, ಮತ್ತೆ ನಾವು ಬಾಂಬೆಗೆ ಬರ್ತೀವಿ ಇಲ್ಲೋ ಗೊತ್ತಿಲ್ಲ, ಮತ್ತೆ ಪಂಡಿತ್ ರವಿಶಂಕರ್ ಅವರು ಇಲ್ಲಿ ಬಂದು ಸಂಗೀತ ಕಾರ್ಯಕ್ರಮ ನಡೆಸಿಕೊಡ್ತಾರೋ ಇಲ್ಲೋ ಗೊತ್ತಿಲ್ಲ, ಅದಕ್ಕಿಂತ ಅವಕಾಶವನ್ನು ನಾವು ಯಾವ. ಅವನಿಗೆ ಕೆಮ್ಮು ಚಲುವಾತು. ಹಿ ಬಿಗ್ಯಾನ್ ಟು ಕಾಫ್ ಅಂದ್ರೆ ಅಷ್ಟೇ ಅಲ್ಲ, ಅವನಿಗೆ ಉಸಿರಾಟದ ತೊಂದರೆ ಕಾಣಿಸ್ಲಿಕ್ಕತ್ತು. ಗ್ಯಾಸ್ಪ್ ಅಂದ್ರೆ ತೇಕ್ ಅಂದ್ರೆ ಮೇಲಿನ ಉಸಿರು ಮೇಲೆ, ಕೆಳಗಿನ ಉಸಿರು ಕೆಳಗಾಗದಂತಾರಲ್ಲ, ಅದಕ್ಕೆ ಗ್ಯಾಸ್ ಬ್ರೀತ್ ಅಂತಾರ. ಹ್ಯಾಡ್ ಟು ಬಿ ಗಿವನ್ ಆಕ್ಸಿಜನ್ ಫ್ರಮ್ ದ ಸಿಲಿಂಡರ್. ತಕ್ಷಣ ಹೋಗಿ ತಾಯಿ, ಅವರೆಲ್ಲ ಡಾಕ್ಟರ್ಸ್ ಅಡ್ವೈಸ್ ಮಾಡಿರ್ತಾರೆ, ಅದು ಆಕ್ಸಿಜನ್ ಸಿಲಿಂಡರ್ 5 kg ಇರ್ತೈತೆ, ಅದು ಹಂಗೇನಾರ ಉಸಿರಾಟದ ತೊಂದರೆ ಕಾಣಿಸ್ಕೊಂಡಾಗ ಸ್ವಲ್ಪ ಅದನ್ನು ಹೆಚ್ಚು ಮಾಡಿರಿ, ಕಡಿಮೆ ಮಾಡಿರಿ ಅಂಥೇಳಿ ಎಲ್ಲ ಅಲ್ಲಿ ಇನ್ಸ್ಟ್ರಕ್ಷನ್ ಕೊಟ್ಟಿರ್ತಾರೆ. ಆ ಪ್ರಕಾರ ಹೋಗಿ ಆ ತಾಯಿ ಸಿಲಿಂಡರ್ನಿಂದ ಅಲ್ಲಿ ಆಕ್ಸಿಜನ್ ಪ್ರಮಾಣವನ್ನು ಏರಿಳಿತ ಮಾಡ್ತಾ ಇದ್ದಾಳೆ. ಹಾಗೇನೆ ಸ್ಟುಡ್ ಅಂಡರ್ ದ ಬೆಡ್, ಹಿಸ್ ಲಾರ್ಜ್ ಐಸ್ ವೇ ಫಿಕ್ಸ್ಡ್ ಆನ್ ಹಿಸ್ ಸಿಸ್ಟರ್. ಈಗ ಆ ಅನಂತನ ಕಣ್ಣುಗಳು ಯಾರನ್ನು ನೋಡ್ತಾ ಇದ್ದೇವೆ ಅಂದ್ರೆ ಸಹೋದರಿಯನ್ನು ನೋಡ್ತಾ ಇದ್ದೇವೆ. ಹೇಗಾದರೂ ಮಾಡಿ ಸಹೋದರಿ ನನ್ನನ್ನು ಆಕ್ರಮಕ್ಕೆ ಕರ್ಕೊಂಡು ಹೋಗ್ಕೊಳ್ಳೋಣ ಅಂಥೇಳಿ ಆಸೆ ಕಣ್ಣಿನಿಂದ ಅವಳನ್ನು ನೋಡ್ತಾ ಇದ್ದೇನೆ. ಸೊ ಇಲ್ಲಿ 86 ಮತ್ತು 87ನೇ ಪುಟದ ಗ್ಲಾಸರಿಯನ್ನು ನೋಡ್ಬೇಕು ನೀವು. ಪಂಡಿತ್ ರವಿಶಂಕರ್ ಅಂದ್ರೆ ಅವರೊಬ್ಬ ಇಂಡಿಯನ್ ಮ್ಯೂಸಿಷಿಯನ್, ಭಾರತದ ಸಂಗೀತಗಾರರು ಹೌದು, ಸಂಯೋಜಕರು ಹೌದು, ಅವರೊಬ್ಬ ಹೆಸರಾಂತ ಅಂತಾರಾಷ್ಟ್ರೀಯ ಮಟ್ಟದ ಒಬ್ಬ ಕಲಾವಿದರು ಹೌದು. ಎಕ್ಸೈಟೆಡ್ ಅಂದ್ರೆ ಉದ್ವೇಗದಿಂದ ಕೂಡಿದ. ಇಲ್ಲೇ 87ನೇ ಪುಟಕ್ಕೆ ಬರ್ರಿ. ಮೇಸ್ಟ್ರೋ ಅಂದ್ರೆ ಸಾಧಕರು, ಸ್ಪ್ರ್ಯಾಂಗ್ ಅಂದ್ರೆ ಏಕಾಏಕಿಯಾಗಿ ಒಂದು ನಿರ್ದಿಷ್ಟವಾದ ದಿಕ್ಕಿನ ಕಡೆ ಚಲಿಸು ಅನ್ನುವಂಥ ಅರ್ಥ. ವಿತ್ ಎ ಕ್ಯಾಚ್ ಇನ್ ಹರ್ ಥ್ರೋಟ್ ಅಂದ್ರೆ ಫೀಲಿಂಗ್ ಆಫ್ ಗ್ರೇಟ್ ಸಾರೋ. ನಾ ಹೇಳಿದ್ನಲ್ಲ, ಏನೋ ಮಾತಾಡ್ಬೇಕಂದು ಆ ಮಾತುಗಳು ಗಂಟಲಲ್ಲೇ ಸಿಕ್ಕಾಕೊಂಡು, ಅಂದ್ರೆ ಮನಸ್ಸಿನ ಒಳಗೆ ಆದಂಥ ಆ ಎಕ್ಸ್ಪ್ರೆಷನ್, ಆ ಭಾವನೆಗಳನ್ನು ಹೊರಗೆ ಎಕ್ಸ್ಪ್ರೆಸ್ ಮಾಡೋಕ್ಕೆ ಸಾಧ್ಯ ಇರಲಾರ್ದಂಥ ಪರಿಸ್ಥಿತಿ. ಯಾಕೆನ್ನೋದು ಮುಂದಿನ ಪ್ಯಾರದಾಗ ಬರ್ತೈತೆ. ಅದು ಇನ್ನು ಅನ್ಬಿಡನ್ ಅಂದ್ರೆ ವಿದೌಟ್ ಬೀಯಿಂಗ್ ಆಸ್ಕ್ಡ್, ಮಾತಾಡಲಿಕ್ಕೆ ಏನೋ ಒಂದು ನಿರೀಕ್ಷೆ ಇಟ್ಕೊಂಡು ಏನೋ ಮಾತಾಡ್ಬೇಕಂತ ಹೋದ್ರೆ ಆ ರೀತಿ ಮಾತಾಡೋಕೆ ಆಗಲಾರ್ದಂಥ ಸ್ಥಿತಿ. ನೆಕ್ಸ್ಟ್ ಈಗ ಪೇಜ್ ನಂಬರ್ 88ಕ್ಕೆ ಹೋಗೋಣ. ಸ್ಮಿತಾ ಬಿಟ್ಟರ್ ಲಿಪ್ ಇನ್ ಸೆಲ್ಫ್ ರಿಪ್ರೋಚ್. ಈಗ ಸ್ಮಿತಾಳ ಪರಿಸ್ಥಿತಿ ಏನಾಗೈತೆ ಅಂದ್ರೆ ಆಕೆ ತನ್ನನ್ನು ತಾನೇ ಬೈಕೊಳ್ತಾ ಇದ್ದಾಳೆ. ಸೆಲ್ಫ್ ರಿಪ್ರೋಚ್ ಅಂದ್ರೆ ಆತ್ಮನಿಂದನೆ, ಅಂದ್ರೆ ನಮ್ಮನ್ನು ನಾವೇ ಬೈಕೊಳೋದು. ಏನು ತಪ್ಪು ಮಾಡಿಬಿಟ್ನೋ ಮರೆಯ, ಹಿಂಗಾಗತ್ತಂತ ನನಗೆ ಗೊತ್ತಿದ್ದಿಲ್ಲೋ ಮರೆಯ ಅಂಥೇಳಿ ನಮ್ಮನ್ನು ನಾವೇ ಬೈಕೊಳೋದೈತಲ್ಲ, ಅದಕ್ಕೆ ಸೆಲ್ಫ್ ರಿಪ್ರೋಚ್ ಅಂತ ಕರೀತಾರೆ. ಶಿ ಹ್ಯಾಡ್ ಬೀನ್ ಸೋ ಎಕ್ಸೈಟೆಡ್ ಆಟ್ ಸೀಯಿಂಗ್ ದ ಅನೌನ್ಸ್ಮೆಂಟ್, ಶಿ ಹ್ಯಾಡ್ ನಾಟ್ ರಿಮೆಂಬರ್ಡ್ ದ್ಯಾಟ್ ಹರ್ ಬ್ರದರ್ ವಾಸ್ ವೆರಿ ಇಲ್. ನನ್ನ ತಮ್ಮ ಭಾಳ ಅನಾರೋಗ್ಯ ಪೀಡಿತನಾಗಿದ್ದಾನೆ. ನಾನು ಏಕಾಏಕಿಯಾಗಿ ಪಂಡಿತ್ ರವಿಶಂಕರ್ ಅವರು ಬಾಂಬೆಗೆ ಬರುವಂಥ ಈ ಸುದ್ದಿಯನ್ನು ಅವನ ಮುಂದೆ ಹೀಗೆ ಕೂಗಿ ಹೇಳಿಬಿಟ್ರೆ ಅವ ಉದ್ವೇಗಕ್ಕೊಳಗಾಗ್ತಾನೆ, ಅವನಿಗೆ ತೊಂದರೆ ಆಗುತ್ತೆ ಅನ್ನೋದನ್ನು ನಾನು ಒಂದಿಷ್ಟು ಊಹೆ ಮಾಡಲಾರ್ದಂಗೆ ಜೋರಾದ ದನಿಯಲ್ಲಿ ಮಾತಾಡಿಬಿಟ್ನಲ್ಲ ಅಂಥೇಳಿ ಆಕೆ ತನ್ನನ್ನು ತಾನು ಬೈಕೊಳ್ತಾ ಇದ್ದಾಳೆ. ಶಿ ಹ್ಯಾಡ್ ಸೀನ್ ಹೌ ದ ಡಾಕ್ಟರ್ಸ್ ಹ್ಯಾಡ್ ಶೇಕನ್ ದೇರ್ ಹೆಡ್ಸ್ ಗ್ರೇವ್ಲಿ ಆ್ಯಂಡ್ ಸ್ಪೋಕನ್ ವರ್ಡ್ಸ್ ದ್ಯಾಟ್ ನೈದರ್ ಶಿ ನಾರ್ ಹರ್ ಪೇರೆಂಟ್ಸ್ ಕುಡ್ ಅಂಡರ್ಸ್ಟ್ಯಾಂಡ್. ಡಾಕ್ಟರ್ಗಳು ಹೇಳಿಬಿಟ್ಟಿದ್ರು, ನಾವು ಏನು ಮಾಡಬೇಕೋ, ಏನು ಟ್ರೀಟ್ಮೆಂಟ್ ಕೊಡಬೇಕೋ ಎಲ್ಲ ಟ್ರೀಟ್ಮೆಂಟನ್ನು ಕೊಟ್ಬಿಟ್ಟಿವಿ,
ನಮ್ಮ ಕೈಲಾದದ್ದ ಪ್ರಯತ್ನ ಎಲ್ಲ ಮುಗಿದೈತಿ, ಈಗ ಅವನನ್ನು ಮನೆಗೆ ಕರ್ಕೊಂಡು ಹೋಗ್ರಿ, ಅವ ಇರೋಷ್ಟು ಕಾಲ ಅವನನ್ನು ಸಂತೋಷವಾಗಿಡ್ರಿ ಅಂತ ಹೇಳಿ ಡಾಕ್ಟರ್ ಅವನನ್ನು ಏನು ಮಾಡಿಬಿಟ್ಟಾರ, ಮನೆಗೆ ಕಳಿಸ್ಬಿಟ್ಟಾರ. ಬಟ್ ಸಮ್ವೇರ್ ಡೀಪ್ ಇನ್ ಸೈಡ್ ಸ್ಮಿತಾ ಹ್ಯಾಡ್ ನೋನ್ ದ ಫ್ರೈಟ್ನಿಂಗ್ ಟ್ರೂತ್ ದ್ಯಾಟ್ ಅನಂತ್ ವಾಸ್ ಗೋಯಿಂಗ್ ಟು ಡೈ. ಹಾಗಾದರೆ ಸ್ಮಿತಾಳ ತಾಯಿಗೂ ತಂದೆಗೂ ಗೊತ್ತಿರುವಂಥ ಆ ಕಠೋರವಾದ ಸತ್ಯ ಏನಪ್ಪ ಅಂದ್ರೆ, ಅನಂತ ಇನ್ನು ಕೆಲವೇ ದಿವಸಗಳಲ್ಲಿ ಸಾಯ್ತಾನ, ಆ ಕ್ಯಾನ್ಸರ್ಗೆ ಬಲಿಯಕ್ಕನ ಅನ್ನುವಂಥದ್ದು ಅವರಿಗೆ ಗೊತ್ತಾಗಿಬಿಟ್ಟೈತಿ. ಆದ್ರೆ ಅದನ್ನು ಎಕ್ಸ್ಪ್ರೆಸ್ ಮಾಡೋಂಗಿಲ್ಲ. ಯಾಕಂದ್ರೆ ದ ವರ್ಡ್ ಕ್ಯಾನ್ಸರ್ ಆ್ಯಂಡ್ ಹಂಗ್ ಇನ್ ದ ಏರ್, ಆ ಒಂದು ಕ್ಯಾನ್ಸರ್ ಅನ್ನುವಂಥ ಮಾರಿ, ಭಯಾನಕ ಮಾರಿ ಅವನನ್ನು ಬಲಿತು. ಹರ್ ಬ್ರದರ್ ವಾಸ್ ಡೈಯಿಂಗ್ ಆಫ್ ಎ ಕ್ಯಾನ್ಸರ್ ಈವನ್ ದೋ ಶಿ ಪ್ರಿಟೆಂಡೆಡ್. ಅದು ಎಲ್ಲ ಗೊತ್ತಿದ್ದು ಕೂಡ ಅವರು ಯಾವುದನ್ನು ಅವನ ಮುಂದೆ ಏನು ಮಾಡೋಂಗಿಲ್ಲ, ವ್ಯಕ್ತಪಡಿಸೋಂಗಿಲ್ಲ. ಅದನ್ನು ಎಲ್ಲ ಒಳಗೆ ನುಂಗಿಕೊಂಡು ಹೊರಗಿನ ಪ್ರಪಂಚದೊಳಗೆ ಮತ್ತು ಅವ್ರು ಏನು ಮಾಡಬೇಕು, ನಟನೆಯನ್ನು ಮಾಡಬೇಕು. ಪ್ರಿಟೆಂಡ್ ಅಂದ್ರೆ ಏನು, ನಟಿಸು. ಹೆಂಗೆ ನಟಿಸ್ಬೇಕು, ದಟ್ ಆಲ್ ವುಡ್ ಬಿ ವೆಲ್, ದೇ ವುಡ್ ರಿಟರ್ನ್ ಟುಗೆದರ್. ಅನಂತ ಏನೇ ಕೇಳಿದ್ರು ಕೂಡ, ಇಲ್ಪ ಇನ್ನು ಸ್ವಲ್ಪ ದಿವಸಕ್ಕೆ ನಿನ್ನ ಟ್ರೀಟ್ಮೆಂಟ್ ಮುಗಿತೈತಿ, ಡಾಕ್ಟ್ರು ವಾಪಸ್ ಊರಿಗೆ ಹೋಗಂದಾರ, ನಾವೆಲ್ಲರೂ ಕೂಡಿ ವಾಪಸ್ ಗಗನಪುರಕ್ಕೆ ಹೋಗೋಣ. ಯಾಕಂದ್ರೆ ಅವ್ರ ಊರು ಗಗನಪುರದಲ್ಲಿ ಒಂದು ಸಣ್ಣ ಕುಟುಂಬ, ಅ ಸ್ಮಾಲ್ ಫ್ಯಾಮಿಲಿ ಆಫ್ 4 ಟು ದೇರ್ ಹೋಮ್ ಇನ್ ಗಗನಪುರದಲ್ಲಿ ಒಂದು ಪುಟ್ಟ ಮನೆ. ಆ ಪುಟ್ಟ ಮನೆಯೊಳಗ ಅಪ್ಪ, ಅವ್ವ, ಮಗ ಕುಟುಂಬ. ಅನಂತನ ವಯಸ್ಸು ಕೇವಲ 15. He was 15, the best table tennis player. ಅನಂತ್ ವಾಸ್ ಆಲ್ ರೌಂಡರ್. ಎಕ್ಸ್ಪ್ಲೇನ್ ಹೇಳಿ ನಿಮ್ಗೆ 2 ಮಾರ್ಕ್ಸ್ ಅಥವಾ 3 ಮಾರ್ಕ್ಸಿನ ಪ್ರಶ್ನೆ ಕೇಳ್ತಾರೆ. ಅನಂತ್ ಒಬ್ಬ ಆಲ್ ರೌಂಡರ್ ಆಗಿದ್ದ. ಬರಿಸಿ 2 ಮಾರ್ಕ್ಸಿಗರ ಕೇಳ್ಬೋದು, 3 ಮಾರ್ಕ್ಸಿಗರ ಕೇಳ್ಬೋದು. ಅವಾಗ ಇವನಿಷ್ಟು ಪಾಯಿಂಟ್ಸನ್ನು ನೀವು ಕವರ್ ಮಾಡಬೇಕು. ಏನು, ಅನಂತ್ ವಾಸ್ ಬೆಸ್ಟ್ ಟೇಬಲ್ ಟೆನ್ನಿಸ್ ಪ್ಲೇಯರ್ ಅನ್ನೋದು ಒಂದು ಶಾಲೆಯೊಳಗೆ, ಅದ್ರ ಜೊತೆಗೆ ಅಥ್ಲೆಟಿಕ್ಸ್ನೊಳಗೆ ದ ಫಾಸ್ಟೆಸ್ಟ್ ರನ್ನರ್ ಅನ್ನೋದು ಒಂದು ಪಾಯಿಂಟ್ ಕವರ್ ಮಾಡಬೇಕು. ಆಮೇಲೆ ಹಿ ವಾಸ್ ಲರ್ನಿಂಗ್ ಟು ಪ್ಲೇ ದ ಸಿತಾರ್. ಸಂಗೀತ ಕ್ಲಾಸ್ಗಳನ್ನು ಆತ ಅಟೆಂಡ್ ಮಾಡ್ತಾ ಇದ್ದ, ಹೀಗಾಗಿ ಸಂಗೀತ ಕ್ಲಾಸ್ಗಳಿಗೆ ಹೋಗ್ತಾ ಇದ್ದ ಅಂತಂದು ಅದನ್ನು ಕವರ್ ಮಾಡಬೇಕು. ಅದ್ರ ಜೊತೆಗೆ ಆತ ಸ್ವತಃ ಟ್ಯೂನ್ಗಳನ್ನು, ವೇರ್ ಬೋತ್ ಟೇಕಿಂಗ್ ಎ ಸಿತಾರ್ ಲೆಸನ್ ಆ್ಯಂಡ್ ಅನಂತ್ ವಾಸ್ ಬೆಟರ್ ದ್ಯಾನ್ ಹೀಸ್ ಓನ್, ಹಿ ವಾಸ್ ಆಲ್ರೆಡಿ ಏಬಲ್ ಟು ಕಂಪೋಸ್ ಓನ್ ಟ್ಯೂನ್ಸ್. ಟ್ಯೂನ್ ಯಾವುದೇ ಒಬ್ಬ ಸಂಗೀತಗಾರ ಆಗಲಿಕ್ಕೆ ಮೊದಲು ಟ್ಯೂನ್ಗಳು ಲಾ 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 ಅಂತೇಳಿ ಒಂದು ಇದು ಮಾಡ್ತಾರೆ ನೋಡ್ರಿ ಅವರು ಮ್ಯೂಸಿಕ್ ಡೈರೆಕ್ಟರ್ಸ್. ಅದು ಭಾಳ ಮುಖ್ಯ. ಅದು ಒಂದ್ಸಲ ಆ ಟ್ಯೂನ್ ಸೆಟ್ ಆತಂದ್ರೆ ಅದನ್ನು ಕನ್ನಡ ಹಾಡು ಬರೆಯೋರಿಗೆ ಕೊಟ್ಟರೆ ಕನ್ನಡ ಹಾಡು ಬರೀತಾರೆ, ತಮಿಳು ಹಾಡು ಬರೆಯೋರಿಗೆ ಕೊಟ್ಟರೆ ತಮಿಳು ಬರೀತಾರೆ, ಹಿಂದಿ ಹಾಡು ಬರೋರಿಗೆ ಕೊಟ್ಟರೆ ಹಿಂದಿ ಹಾಡು ಬರೀತಾರೆ. ಆದ್ರೆ ಆ ಟ್ಯೂನ್ ಭಾಳ ಇಂಪಾರ್ಟೆಂಟ್. ಆ ಟ್ಯೂನನ್ನು ರೆಡಿ ಮಾಡೋ ಯಾರು, ಕಂಪೋಸರ್, ಮ್ಯೂಸಿಕ್ ಡೈರೆಕ್ಟರ್. ಅಂಥ ಟ್ಯೂನ್ಗಳನ್ನು ರಚನೆ ಮಾಡೋದು ಆಲ್ರೆಡಿ ಅವನಿಗೆ ಗೊತ್ತಾಗಿತ್ತು. ಹೀಗೆ ಅನಂತ್ ವಾಸ್ ಆಲ್ರೌಂಡರ್ ಅಂದಲ್ಲೇ ಅವ ಟೇಬಲ್ ಟೆನ್ನಿಸ್ ಪ್ಲೇಯರ್ ಆಗಿದ್ದ, ಅದ್ರ ಜೊತೆಗೆ ಫಾಸ್ಟೆಸ್ಟ್ ರನ್ನರ್ ಆಗಿದ್ದ, ಅವ ಸಂಗೀತಗಾರನಾಗಿದ್ದ, ಸ್ವತಃ ಟ್ಯೂನ್ಗಳನ್ನು ಆಲ್ರೆಡಿ ಏಬಲ್ ಟು ಕಂಪೋಸ್ ಇಸ್ ಓನ್ ಟ್ಯೂನ್ಸ್ ಅಂತೇಳಿ ನೀವು ಬರೆದ್ರೆ ನಿಮಗೆ 2 ರಿಂದ 3 ಅಂಕಗಳ ಪ್ರಶ್ನೆಗೆ ಅದು ಸಫಿಷಿಯೆಂಟ್ ಆದಂಥ ಉತ್ತರ ಆಗುತ್ತೆ. ಈ ಕ್ಲಾಸ್ ಮುಗಿದ ಮೇಲೆ ನಿಮಗೆ ಎಷ್ಟು ಮಂದಿ ಜಾಯಿನ್ ಆಗ್ಯಾರ, ಉಳಿದವ್ರು ಜಾಯಿನ್ ಆಗಿಲ್ಲ, ಒಟ್ಟ ತಲೆ ಕೆಡಿಸ್ಕೊಬೇಡ್ರಿ. ನೀವು ಜಾಯಿನ್ ಆದ್ರೆ ಬಿಟ್ರೆ ನೀವೇನು ಜಾಯಿನ್ ಆಗಿರಿ, ನೀವೇನೈತಲ್ಲ ಇವತ್ತು ನಾನು 9ನೇ ಪ್ಯಾರ ಮಟ್ಟ ಡಿಸ್ಕಷನ್ ಮಾಡಿ ಸ್ಟಾಪ್ ಮಾಡ್ತೀನಿ. 9 ಪ್ಯಾರ ಡಿಸ್ಕಷನ್ ಮಾಡಿ ಅಷ್ಟರೊಳಗೆ ಯಾವ ಥರದ ಪ್ರಶ್ನೆಗಳು ಯಾವ ವರ್ಷ ಈ ಪಾಠದ ಮೇಲೆ 2 ಮಾರ್ಕ್ಸಿನೂ ಹೆಂಗೆ ಬಂದವು, 3 ಮಾರ್ಕ್ಸಿನೂ ಹೆಂಗೆ ಬಂದವು, RC ಹೆಂಗೆ ಬಂದವು, ಅವನ್ನೆಲ್ಲ ನೀವು ಒಂದು ಕಡೆ ಬರೆದಿಟ್ಕೊಂಡು ಅವುಗಳಿಗೆ ಉತ್ತರ ಸಿಕ್ತು, ಸರಿ ಸಿಗಲಿಲ್ಲ ಅಂದ್ರೆ ನನಗೆ ಫೋನ್ ಮಾಡಿದ್ರೆ ನಾನು ನಿಮಗೆ ಉತ್ತರ ಹೇಳ್ತೀನಿ. ಅವನ್ನೆಲ್ಲ ನೀವು ಅವತ್ತಿಂದ ಓದ್ಕೊಂಡು ಬೈಪಟ್ ಮಾಡಿ ರೆಡಿ ಇಟ್ಕೊಂಡ್ಬಿಟ್ರೆ ನಿಮ್ಮ ಅಭ್ಯಾಸ ಪರ್ಫೆಕ್ಟ್ ಆಗಿರ್ತೈತೆ. ಇದು ನಿಮ್ಗೆ ಅರ್ಥ ಆಗೈತಿ ಅಂತ ನಾನು ತಿಳ್ಕೊತೀನಿ. ದೆನ್ ಕ್ಯಾನ್ಸರ್ ಹ್ಯಾಡ್ ಸ್ಟಕ್, ದೇ ಹ್ಯಾಡ್ ಕಮ್ ಟು ಬಾಂಬೆ. ಈಗ ಅವರು ಕ್ಯಾನ್ಸರ್ ಟ್ರೀಟ್ಮೆಂಟ್ಗೋಸ್ಕರ ಬಾಂಬೆಗೆ ಬಂದಾರ. ಅಲ್ಲಿ ಹಿ ಕುಡ್ ಬಿ ಟ್ರೀಟೆಡ್ ದ ಕ್ಯಾನ್ಸರ್ ಹಾಸ್ಪಿಟಲ್ ಇನ್ ದ ಸಿಟಿ. ಬಾಂಬೆಯಲ್ಲಿರುವಂಥ ಒಂದು ಕ್ಯಾನ್ಸರ್ ಹಾಸ್ಪಿಟಲ್ನಲ್ಲಿ ಅವರು ಟ್ರೀಟ್ಮೆಂಟನ್ನು ತೆಗೆದುಕೊಳ್ತಾ ಇದ್ದಾರೆ. ಅವರು ಯಾವಾಗಲೂ ಬಾಂಬೆಗೆ ಬಂದ್ರೆ, ವೆನ್ ಎವರ್ ದೇ ಕೇಮ್ ಟು ಬಾಂಬೆ, ಅವರು ಉಳಿತಾ ಇದ್ದದ್ದು ಎಲ್ಲಿಪ್ಪ ಅಂದ್ರೆ ದ ಫ್ಯಾಮಿಲಿ ಸ್ಟೇಡ್ ವಿತ್ ಆಂಟ್ ಸುಶೀಲಾ. ಅನಂತರ ಚಿಕ್ಕಮ್ಮನ ಹೆಸರು ಸುಶೀಲಾ ಅಂಥೇಳಿ ಅವ್ರದ್ದೊಂದು ಅಪಾರ್ಟ್ಮೆಂಟ್ ಇತ್ತು. ಅದು ಏನು ದೊಡ್ಡ ಅಪಾರ್ಟ್ಮೆಂಟ್ ಅಲ್ಲ, ಆದರೂ ಅವ್ರ ಮನೆಗೆ ಅವ್ರು ಬರ್ತಿದ್ರು. ದೇರ್ ವಾಸ್ ಆಲ್ವೇಜ್ ರೂಮ್ ಫಾರ್ ದೆಮ್. ಅಲ್ಲಿ ಅವನಿಗೋಸ್ಕರ ಒಂದು ರೂಮನ್ನು ವ್ಯವಸ್ಥೆಯನ್ನು ಮಾಡಿದ್ರು. ಆ ರೂಮ್ನೊಳಗೆ ಅವರು ಇರ್ತಾ ಇದ್ರು. ದೇ ಹ್ಯಾಡ್ ಕಮ್ ವಿತ್ ಹೈ ಹೋಪ್ಸ್ ಇನ್ ದ ಮಿರಾಕಲ್ಸ್. ಮಿರಾಕಲ್ಸ್ ಅಂದ್ರೆ ಬರ್ಕೋರಿ, ಪವಾಡಗಳು, ಮಾಡರ್ನ್ ಸೈನ್ಸ್. ನಾವು ವೈದ್ಯಕೀಯ ಕ್ಷೇತ್ರಕ್ಕೆ ಬಂದಾಗೆಲ್ಲ ಭಾಳ ಮಾತಾಡ್ತೀವಿ. ಇವತ್ತು ಕ್ಯಾನ್ಸರ್ ಪೀಡಿತ ಅನೇಕ, ಮೊದಲೆಲ್ಲ ಕ್ಯಾನ್ಸರ್ ಅಂದ್ರೆ ಮನುಷ್ಯ ಮುಂದೆ ಸತ್ತ ಹೋಗ್ತಾನೆ ಅಂತ ತಿಳ್ಕೊಂಡ್ಬಿಡ್ತಿದ್ರು. ಈಗ ಹಂಗಿಲ್ಲ. ಈಗ
ನಮ್ಮ ಸುತ್ತಮುತ್ತಲೂ ಅನೇಕ ಜನ ಕ್ಯಾನ್ಸರ್ ಪೇಷಂಟ್ಗಳು ಟ್ರೀಟ್ಮೆಂಟ್ ತೊಗೊಂತ ಅದು ಈಗ ಬಿ ಪಿ ಶುಗರ್ ಆದಂಗೆ ಆಗೈತಿ. ಅದಕ್ಕೆ ಗುಳಿಗೆ, ಅದಕ್ಕೆ ಔಷಧ, ಅದು ಕರೆಂಟ್ ಟ್ರೀಟ್ಮೆಂಟ್, ಶಾಕ್ ಟ್ರೀಟ್ಮೆಂಟ್ ಇರ್ಬೋದು, ಏನೋ ಒಂದು ತೊಗೊಂಡು ಜೀವವನ್ನು ಉಳಿಸುವಂಥ ಪ್ರಯತ್ನವನ್ನು ಇವತ್ತು ನಡೆದೈತಿ. ಇವತ್ತು ಆಧುನಿಕ ವಿಜ್ಞಾನ, ಮಾಡರ್ನ್ ಸೈನ್ಸ್, ಹೀಗೆ ಈ ಆಧುನಿಕ ವಿಜ್ಞಾನದ ಮೇಲೆ ನಂಬಿಕೆ ಇಟ್ಕೊಂಡು ಅವರು ಬಾಂಬೆಗೆ ಬಂದಿದ್ರು. ದೇ ಟೋಲ್ಡ್ ದೆಮ್ಸೆಲ್ವ್ಸ್ ದ್ಯಾಟ್ ಅನಂತ್ ವುಡ್ ಬಿ ಕ್ಯೂರ್ಡ್ ಎಟ್ ದ ಹಾಸ್ಪಿಟಲ್. ನಾವು ದೊಡ್ಡ ಬಾಂಬೆದೊಳಗಿರುವಂಥ ದೊಡ್ಡ ಕ್ಯಾನ್ಸರ್ ಹಾಸ್ಪಿಟಲ್ಗೆ ಟ್ರೀಟ್ಮೆಂಟ್ ಕೊಡ್ಸಕ್ಕಂತೀವಿ, ಖಂಡಿತವಾಗಿ ನಮ್ಮ ಅನಂತ ಮತ್ತು ಆರಾಮಕ್ಕನ ಮತ್ತು ವಾಪಸ್ ಶಾಲೆಗೆ ಹೋಗ್ಕನ ಅನ್ನುವಂಥ ಭರವಸೆಯೊಂದಿಗೆ ಅವರು ಮುಂಬೈಗೆ ಬಂದಿದ್ರು. He would again walk and run, even take part in the forthcoming table tennis tournament. ಮತ್ತೆ ವಾಪಸ್ ಶಾಲೆಗೆ ಹೋಗ್ಕನ, ಶಾಲೆ ಒಳಗೆ ಮುಂಬರುವಂಥ ಟೇಬಲ್ ಟೆನ್ನಿಸ್ ಟೂರ್ನಮೆಂಟ್ನಲ್ಲಿ ಭಾಗವಹಿಸ್ತಾನ ಅಂಥೇಳಿ ಅವರು ಭರವಸೆಯನ್ನು ಇಟ್ಕೊಂಡಿದ್ರು. ಅದ್ರ ಜೊತೆಗೆ ಹಿ ವುಡ್ ಪ್ಲೇ ದ ಸಿತಾರ್. ಅವನು ಕೂಡ ದೊಡ್ಡವನಾದ ಮೇಲೆ ಒಬ್ಬ ದೊಡ್ಡ ಸಿತಾರವಾದಕ ಆಗ್ಬೇಕು ಅನ್ನೋದು ಅವನ ಕನಸಾಗಿತ್ತು. ಅದು ಕೂಡ ಅವನ ನನಸು ಮಾಡ್ತಾನ ಅಂಥೇಳಿ ಆ ಪೇರೆಂಟ್ಸ್ ತಿಳ್ಕೊಂಡಿದ್ರು. ಪರ್ಹ್ಯಾಪ್ಸ್ ವುಡ್ ಬಿ ಗ್ರೇಟ್ ಸಿತಾರಿಸ್ಟ್ ಒನ್ ಡೇ. ಇವತ್ತಲ್ಲ ನಾಳೆ, ಒಂದಲ್ಲ ಒಂದು ದಿವಸ ಆತೊಬ್ಬ ಹೆಸರಾಂತ ಸಿತಾರವಾದಕ ಅಕ್ಕನ ಅಂಥೇಳಿ ಅವರು ಭಾವಿಸಿದ್ರು. ಬಟ್ ಈಸ್ ಕಂಡೀಷನ್ ಗ್ರೀವ್ ವರ್ಸ್ ಅಂದರೆ ಕೆಟ್ಟದಾಗೋದು. ಆದರೆ ದಿನದಿಂದ ದಿನಕ್ಕೆ ಆ ಪರಿಸ್ಥಿತಿಯನ್ನು ನೋಡಿದಾಗ ಆ ಹೋಪ್ಸ್ ಅವರಿಗೆ ಉಳಿತಿದ್ದಿಲ್ಲ. ಯಾಕಂದರೆ ಅವನ ಆರೋಗ್ಯ ಸ್ಥಿತಿ ಬರ್ತಾ ಬರ್ತಾ ಭಾಳಷ್ಟು ಗಂಭೀರವಾಗಲಿಕ್ಕೆ ಹತ್ತಿತ್ತು. ಮುಂದೆ ವರ್ಸ್ ಅಂದರೆ ಕೆಟ್ಟದಾಗೋ ಬರ್ಕೊಂಡ್ರಲ್ಲ. ಈಚ್ ಪಾಸಿಂಗ್ ಡೇ ದ ಡಾಕ್ಟರ್ಸ್ ಅಟ್ ದ ಕಾರ್ನರ್ ಹಾಸ್ಪಿಟಲ್ ಸೇಡ್ ಟೇಕ್ ಹಿಮ್ ಹೋಮ್. ಹೀಗಾಗಿ ಡಾಕ್ಟರ್ಗಳು ಹೇಳ್ಬಿಟ್ಟಿದ್ರು, ಅವನನ್ನು ಮನೆಗೆ ಕರ್ಕೊಂಡು ಹೋಗ್ರಿ. ಗಿವ್ ಹಿಮ್ ದ ಥಿಂಗ್ಸ್ ಹಿ ಲೈಕ್ಸ್, ಇಂಡಲ್ಜ್ ಹಿಮ್. ಯಾವುದು ಅವನಿಗೆ ಇಷ್ಟ ಆಯ್ತೋ ಅದನ್ನು ಅವನಿಗೆ ತಂದು ಕೊಡ್ರಿ. ಏನು ತಿಂತೀನಿ ಅಂತಾನೆ ಅದನ್ನು ತಂದು ಕೊಡ್ರಿ. ಯಾವ ವಸ್ತುಗಳು ಬೇಕಂತಾರೆ ಅದನ್ನು ತಂದು ಕೊಡ್ರಿ. ದೇ ನ್ಯೂ ದೆನ್ ದಟ್ ದ ಬಾಯ್ ಹ್ಯಾಡ್ ನಾಟ್ ಮೆನಿ ಡೇಸ್ ಟು ಲಿವ್. ಅವರ ಮಾತುಗಳು ಹೇಗಿದ್ದಪ್ಪ ಅಂದ್ರೆ, ಬದುಕಿರುವಷ್ಟು ದಿವಸ ಅವನನ್ನು ಚೆನ್ನಾಗಿ ನೋಡ್ಕೊಡ್ರಿ ಅಂತ ಹೇಳಿಬಿಟ್ಟಿದ್ರು. ದೇ ಡಿಡ್ ನಾಟ್ ವಾಯ್ಸ್ ದೇರ್ ಫಿಯರ್. ಒಂದು ಕ್ಷಣ ಇಡೀ ಕುಟುಂಬ ಭಯಭೀತವಾಗಿತ್ತು, ಆದರೆ ಆ ಭಯವನ್ನು ಎಕ್ಸ್ಪ್ರೆಸ್ ಮಾಡದಂಥ ಸ್ಥಿತಿ. ಹೀಗಾಗಿ ಮತ್ತು ಅವನ ಎದುರಿಗೆ ಅವ್ರು ಏನು ಮಾಡ್ತಾ ಇದ್ರು, ಮುಗುಳಿಗೆ ನಕ್ಕೊಂತ, ಸ್ಮೈಲ್ ಮಾಡ್ಕೊಂತ, ಲಾಫಿಂಗ್ ಮಾಡ್ಕೊಂತಾನೆ ದೇ ಲಾಫ್ಡ್ ಆ್ಯಂಡ್ ಸ್ಮೈಲ್ಡ್ ಆ್ಯಂಡ್ ಟಾಕ್ಡ್ ಆ್ಯಂಡ್ ಸರೌಂಡೆಡ್. ಇಡೀ ಕುಟುಂಬ ಒಂದು ರೀತಿ ನಾಟಕ ಕಂಪ್ನಿ ಅವನ ಎದುರಿಗೆ ಒಂದು ರೀತಿ ನಾಟಕೀಯವಾಗಿ ಅವರು ವರ್ತನೆಯನ್ನು ಮಾಡಬೇಕಾಗಿತ್ತು. ಎಷ್ಟೇ ಕಷ್ಟ ಇದ್ದರೂ ಅದನ್ನು ಒಳಗೆ ನುಂಗಿಕೊಳ್ಳಬೇಕಾದಂಥ ಅನಿವಾರ್ಯತೆ ಇತ್ತು. ಅನಂತ್ ವಿತ್ ವಾಟ್ ಎವರ್ ಮೇಡ್ ಹಿಮ್ ಹ್ಯಾಪಿ. ಹೇಗಾದರೂ ಮಾಡಿ, ಡಾಕ್ಟರ್ ಹೇಳಿಬಿಟ್ಟಿದ್ರು, ನೀವು ಎಷ್ಟು ಸಂತೋಷದಿಂದ ಅವನನ್ನು ನೋಡ್ಕೊತೀರಿ ಅಷ್ಟು ಅವ ಮುಂದೆ 4 ಪದ ಬದುಕ್ತಾನ ಅಂತ ಹೇಳಿಬಿಟ್ಟಿದ್ರು. ಹೀಗಾಗಿ ದೇ ಫುಲ್ಫಿಲ್ಡ್ ಹಿಸ್ ಎವ್ರಿ ನೀಡ್ ಅಂದ್ರೆ ಅವಶ್ಯಕತೆ. ಅವನಿಗೆ ಯಾವುದರ ಅವಶ್ಯಕತೆ ಐತೋ ಅದನ್ನು ತಂದು ಕೊಡ್ತಾ ಇದ್ರು. ಗೇವ್ ವಾಟ್ ಎವರ್ ಹಿ ಆಸ್ಕ್ಡ್. ಅವನಿಗೇನು ಬೇಕಂತಾನ ಅದನ್ನು ತಂದು ಕೊಡ್ತಾ ಇದ್ರು. ನಾವು ಈಗ ನೋಡ್ರಿ, ಇದು ತಂದು ಕೊಡಲಾರದಂಥ ಪರಿಸ್ಥಿತಿ. ಈಗ ಅವ ಏನು ಕೇಳಕ್ಕಂತಾನಂತ, ಹಿ ವಾಸ್ ಆಸ್ಕಿಂಗ್ ಟು ಗೋ ಟು ದ ಕನ್ಸರ್ಟ್. ಹೇಗಾದರೂ ಮಾಡಿ ನನ್ನನ್ನು ಪಂಡಿತ್ ರವಿಶಂಕರ್ ಅವರ ಕಾರ್ಯಕ್ರಮಕ್ಕೆ ಕರ್ಕೊಂಡು ಹೋಗ್ರಿ ಅಂತ ಕೇಳಕ್ಕಂತಾನ. ದ ಚಾನ್ಸ್ ಆಫ್ ಅ ಲೈಫ್ ಟೈಮ್ ಅಂತ ಹೇಳಿ ಅವ ಹೇಳಕ್ಕಂತಾನ. ಇಂಥ ಅವಕಾಶ ಜೀವನದೊಳಗೆ ಮತ್ತೆ ಸಿಗೋದಿಲ್ಲ ಅಂತ ಹೇಳಕ್ಕಂತಾನ. ಅದರ ತಾಯಿ ಸಮಾಧಾನದ ಮಾತನ್ನು ಹೇಳಕ್ಕಂತಾಳ. ವೆನ್ ಯು ಆರ್ ಬೆಟರ್, ಹಿಸ್ ಮದರ್ ಸೇಡ್. ಇವತ್ತೆಲ್ಲ ನಾಳೆ ನೀನು ಆರಾಮಕ್ಕಿಪ್ಪ, ಆರಾಮಾದಾಗ ಇದೇನು ಲಾಸ್ಟ್ ಟೈಮ್ ಅಲ್ಲ ಅವ್ರು ಬಾಂಬೆಗೆ ಬರೋದು, ಮತ್ತೆ ಬಾಂಬೆಗೆ ಬರ್ತಿರ್ತಾರೆ, ನಾವು ಅವಾಗ ಬಾಂಬೆಗೆ ಬರೋಣ, ನಾವು ಹೋಗಿ ಆ ಕಾರ್ಯಕ್ರಮನ ಅಟೆಂಡ್ ಮಾಡೋಣ, ಇದೇ ಲಾಸ್ಟ್ ಟೈಮ್ ಅಂತ ನೀ ಅಂದ್ಕೋಬೇಡ ಅಂತ ಹೇಳಿ ತಾಯಿ ಸಮಾಧಾನ ಹೇಳ್ತಾ ಇದ್ದಾರೆ. ಸ್ಮಿತಾ ಸ್ಟುಡ್ ಎಟ್ ದ ವಿಂಡೋ. ಒಂದು ಕ್ಷಣ ಸ್ಮಿತಾ ಕಿಟಕಿ ಹತ್ತಿರ ನಿಂತು ಹೊರಗಿನ ಪ್ರಪಂಚವನ್ನೇ ನೋಡ್ತಾ ಇದ್ದಾಳೆ. ಅಲ್ಲಿ ದಾರಿ, ಲುಕಿಂಗ್ ಎಟ್ ದ ಟ್ರಾಫಿಕ್, ವೇಗವಾಗಿ ಸಾಗುವಂಥ ವಾಹನಗಳು, ಅದು ಯಾವುದೋ ಕಣ್ಣಿಗೆ ಕಾಣ್ತಾ ಇಲ್ಲ. ಅದೇ ಯಾಕ್ರಿ ಕಿಟಕಿಯಾಗ ನಿಂತರೆ ಕಾಣ್ತತಿಲ್ಲ, ಕಿಟಕಿಯಾಗ ನಿಂತರೆ ಕಾಣ್ತತಿ, ಆದ್ರೆ ಮನಸ್ಸಿನೊಳಗೆ ಆ ಚಿತ್ರಣ ಬೇರೆನೇ ಐತಿ. ಏನೈತಿ ಅಂದ್ರೆ, ಬರೀ ತನ್ನ ಸಹೋದರ ಇನ್ನು ಎಷ್ಟು ದಿವಸ ಬದುಕಿರ್ತಾನೋ ಅನ್ನುವಂಥ ಸಂಕಟ ಐತಿ. ಹೀಗಾಗಿ ಅವಳ ಕಣ್ಣುಗಳಿಂದ ಕಣ್ಣೀರ ಹನಿಗಳು ಉದುರ್ತಾ ಇದ್ದಾವೆ. ಹರ್ ಐಸ್ ಫಿಲ್ಡ್ ವಿತ್ ಟೀಯರ್ಸ್ ಅಂದ್ರೆ ಕಣ್ಣೀರು. ಒಂದು ಕ್ಷಣ ತಾಯಿ ಮೆಲುದನಿಯಲ್ಲಿ ಹೇಳ್ತಾ ಇದ್ದಾಳೆ. ವಿಸ್ಪರ್ ಅಂದ್ರೆ ಮೆಲುದನಿಯಲ್ಲಿ ಮಾತನಾಡು. ಯು ಸ್ಮಿತಾ, ಯು ಮಸ್ಟ್ ಗೋ, ಯುವರ್ ಫಾದರ್ ವಿಲ್ ಟೇಕ್ ಯು. ಅದಕ್ಕೆ ತಾಯಿ ಹೇಳ್ತಾ ಇದ್ದಾಳೆ, ಸಮಾಧಾನ ಹೇಳ್ತಾ ಇದ್ದಾಳೆ. ನೋಡುವ ಸ್ಮಿತಾ, ಯಾವುದೇ ಕಾರಣಕ್ಕೂ ನೀವು ಕಾರ್ಯಕ್ರಮಕ್ಕೆ ಹೋಗೋದನ್ನು ತಪ್ಪಿಸ್ಬೇಡ್ರಿ. ಇವತ್ತ ನಿಮ್ಮ ತಂದೆಯವರಿಗೆ ಫೋನ್ ಮಾಡಿ 2 ಟಿಕೆಟ್ ತರಿಸು, ನೀನು ನಿಮ್ಮ ಅಪ್ಪಾಜಿ ಆ ಕಾರ್ಯಕ್ರಮವನ್ನು ಅಟೆಂಡ್ ಮಾಡಿರಿ. ಪಂಡಿತ್ ರವಿಶಂಕರ್ ಅವರ ಸಂಗೀತ ಕಾರ್ಯಕ್ರಮ ಹೇಗೆ ನಡೀತು ಅನ್ನೋದನ್ನು ಎಲ್ಲನೂ ಬಂದು ನಿನ್ನ ಸಹೋದರನ ಮುಂದೆ ಹೇಳಿ ಅಂತ. ಅವನೂ ಸಂತೋಷ ಪಡ್ತಾನೆ. ಯಾವುದೇ ಕಾರಣಕ್ಕೂ ನೀವು ಹೋಗೋದು ಬಿಡಬೇಡ ಅಂಥೇಳಿ ತಾಯಿ ಏನು ಮಾಡ್ತಾ ಇದ್ದಾಳೆ, ಸಮಾಧಾನದ ಮಾತುಗಳನ್ನು ಹೇಳ್ತಾ ಇದ್ದಾಳೆ. ಹೀಗೆ ಈ ಕಡೆ 89ನೇ ಪುಟಕ್ಕೆ ಬರ್ರಿ. ವ್ಯಾನ್ ಶಿ ವಾಸ್ ಅಲೋನ್ ವಿತ್ ಆಂಟ್ ಸುಶೀಲಾ. ಹೀಗೆ ಒಂದು ಸಲ ಸ್ಮಿತಾ ತನ್ನ ಚಿಕ್ಕಮ್ಮನೊಂದಿಗೆ
ಕುಂತಾಗ ಅವಳು ಕಣ್ಣೀರು ಹಾಕ್ಲಿಕ್ಕೆ ಹತ್ತಿದ್ಲು. ಸ್ಮಿತಾ ಕ್ರೈಡ್ ಔಟ್ ಇನ್ ಚೋಕಡ್ ವಯಸ್ಸು ಅಂದ್ರೆ ಬಿಕ್ಕಿ ಬಿಕ್ಕಿ ಹೇಳ್ತಿರ್ತಾವ ನೋಡ್ರಿ, ದುಃಖದಿಂದ ಕೂಡಿದ. ಚೋಕಡ್ ವಯಸ್ಸು ಅಂದ್ರೆ ದುಃಖದಿಂದ ಕೂಡಿದ. ಏನೋ ಹೇಳ್ಬೇಕಂತಾರ, ದುಃಖ ಒಮ್ಮಳಿಸಿ ಬರ್ತೈತಿ, ಮಾತಾಡೋಕ್ಕಾಗೋದಿಲ್ಲ, ಅಂಥ ಒಂದು ಸ್ಥಿತಿಗೆ ಚೋಕಡ್ ವಯಸ್ಸು ಅಂತಾರ. ಹೌ ಕ್ಯಾನ್ ಅಂತ ಕೇಳ್ತಾ ಇದ್ದಾಳೆ ಚಿಕ್ಕಮ್ಮನ. ಯಾಕಂತಂದ್ರೆ ಒಂದು ಡ್ರೆಸ್ ತೊಗೊಂಡ್ರು ಆಕಿಗೊಂದು ಡ್ರೆಸ್, ಅವಗೊಂದು ಡ್ರೆಸ್, ಒಂದು ಪೆನ್ ತೊಗೊಂಡ್ರು ಆಕಿಗೊಂದು ಪೆನ್, ಅವಗೊಂದು ಪೆನ್, ಏನೋ ಒಂದು ಆಟೋ ಸಾಮಾನ ತೊಗೊಂಡ್ರು ಆಕಿಗೊಂದು ಸೆಟ್, ಅವಗೊಂದು ಸೆಟ್. ಹಿಂಗೆ ಸಣ್ಣ ಹುಡುಗರಿದ್ದಾಗಿಂದನು ವಯಸ್ಸಿನ ಅಂತರನು ಬಾಳಿಲ್ಲ ಅವಂಗ ಆಕಿಗೆ. ಹೀಗಾಗಿ ಸಣ್ಣ ಹುಡುಗರಿಂದನೂ ಜೊತೆಯಾಗಿ ಬಂದಂಥ ಸಹೋದರ ಸಹೋದರಿಯರು ಏಕಾಏಕಿಯಾಗಿ ತನ್ನ ಜೊತೆಗಿದ್ದಂಥ ಒಬ್ಬ ವ್ಯಕ್ತಿ ಇನ್ನು ಸ್ವಲ್ಪ ದಿವಸಕ್ಕೆ ಇಲ್ದಂಗೆ ಅಕ್ಕನಂದ್ರೆ ವಿ ಹ್ಯಾವ್ ಆಲ್ವೇಸ್ ಡನ್ ಥಿಂಗ್ಸ್ ಟುಗೆದರ್. ಅದನ್ನ ಈಗ ನಾ ಏನು ಹೇಳಿದ್ನಲ್ಲ ಅದನ್ನ ಹೇಳಕ್ಕಂತಾಳೆ. ಅನಂತ್ ಮತ್ತು ನಾನು ಅಂದ್ರೆ ಏನೇ ತೊಗೊಂಡ್ರು ನನಗೊಂದು, ಅನಂತಗೊಂದು ನನಗೊಂದು. ಈ ರೀತಿ ಅವಳು ಮಾತಾಡಕ್ ಕುಂತಾಗ ಎ ವಾಕ್ ಇನ್ ದ ಪಾರ್ಕ್ ಮೈಟ್ ಮೇಕ್ ಯು ಫೀಲ್ ಬೆಟರ್. ಇದನ್ನು ಆರಿಸಿ ಕೇಳ್ಯಾರ, ಬರ್ಕೋರಿ ಇದನ್ನು. ಅಲ್ಲಿ ಪುಸ್ತಕನಾಗ ಮಾರ್ಕ್ ಹಾಕೋರಿ ಆರ್ಸಿ ಅಂತೇಳಿ ಇದನ್ನು ಕೇಳ್ಯಾರ. ಈ ಮಾತನ್ನು ಹೇಳಿದವರು ಯಾರು ಅಂತೇಳಿ ಭಾಳ ಮಂದಿ ತಪ್ಪು ಬಿಟ್ಟು ಇದನ್ನು ಕೇಳಿದಾಗ ಎಲ್ಲರೂ ಸ್ಮಿತಾ ಅಂತ ಉತ್ತರ ಬರೆದು ಬಿಟ್ಟಾರೆ. ಇದಕ್ಕೆ ಸ್ಮಿತಾ ಬರೆದು ಎಲ್ಲರೂ ಉತ್ತರ ತಪ್ಪು. ಹೋಗು, ಯಾಕೋ ನಿನ್ನ ಮನಸ್ಸಿಗೆ ಭಾಳ ನೋವು ಮಾಡ್ಕೊಂಡಂಗಾಗೈತಿ, ಹೊಳ್ಳಿ ಬರೀ ಅದನ್ನ ವಿಷಯ ಮಾತಾಡ್ತೀವಿ. ಅಲ್ಲಿ ಎಲ್ಲರೂ ವಾಕಿಂಗ್ ಮಾಡಕೊಂತಾರಲ್ಲ ಅಲ್ಲ ಅಂತ ಬರೀಬೇಕು. ಟು ಹೂಮ್ ಅಂದ್ರೆ ಸ್ಮಿತಾ ಅಂತ ಬರೀಬೇಕು. ಸ್ಮಿತಾ ವಾಸ್ ಗ್ರೇಟ್ಫುಲ್ ಫಾರ್ ಹರ್ ಸಜೆಷನ್. ಆಯ್ತಮ್ಮ ಚಿಕ್ಕಮ್ಮ, ನೀನು ಹೇಳ್ದಂಗೆ ನಾನು ಕುಂತು ನನಗೆ ಬರೀ ತಲೆಯಾಗ ಅದ ವಿಚಾರ ಬರಕಂತೈತಿ, ಎದ್ದು ಹೋಗ್ತೀನಿ ಅಂತೇಳಿ ಚಿಕ್ಕಮ್ಮನಿಗೆ ಹೇಳಿ ಅವಳು ಎದ್ದು ಹೋದ್. ಅಲ್ಲಿ ಒಂದು ಕ್ಷಣ ಇಡೀ ಗಾರ್ಡನ್ ಅನ್ನ ನೋಡ್ತಾ ಇದ್ದಾಳೆ ಸ್ಮಿತಾ. ಇನ್ ದ ಪಾರ್ಕ್ ಪೀಪಲ್ ವೇರ್ ವಾಕಿಂಗ್. ಹೌದಾ, ಜಗತ್ತು ಹೆಂಗಿರ್ತೈತಿಪ್ಪ, ನಾವು ಯಾವುದೋ ಒಂದು ನೋವಿನೊಳಗಿರ್ತೀವಿ, ಆದ್ರೆ ಜಗತ್ತು ಹಂಗಿರಂಗಿಲ್ಲ. ಜಗತ್ತು ತನ್ನ ಪಾಡಿ ತಾನು ಇರ್ತೈತಿ. ಅಂದ್ರೆ ಜನ ವಾಕಿಂಗ್ ಮಾಡೋರು ವಾಕಿಂಗ್ ಮಾಡ್ತಾ ಇದ್ರು, ರನ್ನಿಂಗ್ ಮಾಡೋರು ರನ್ನಿಂಗ್ ಮಾಡ್ತಾ ಇದ್ರು, ಕೆಲವು ಮಂದಿ ಬಾಲ್ ತೊಗೊಂಬಂದು ಆಟ ಆಡ್ತಾ ಇದ್ರು, ಕೆಲವು ಮಂದಿ ಯೋಗ ಮಾಡ್ತಾ ಇದ್ರು, ಯೋಗಕ್ಕೆ ಎಕ್ಸರ್ಸೈಸ್. ಕೆಲವು ಮಂದಿ ಅಲ್ಲೇ ಒಂದಿಷ್ಟು ಡಕ್ಸ್ ಇದ್ವು, ಆ ಡಕ್ಸ್ಗೆ ಕಾಳು ತೊಗೊಂಬಂದು ಅವು ತಿನ್ನಕ್ಕೆ ಬರ್ತನಾಗ ಅವುಗಳನ್ನ ಫೀಡಿಂಗ್ ಮಾಡಿಸ್ತಾ ಇದ್ರು. ಕೆಲವು ಮಂದಿ ಶೇಂಗಾ ತೊಗೊಂಬಂದಿದ್ರು, ಅವುಗಳನ್ನು ತೊಗೊಂಬಂದು ಈಟಿಂಗ್ ರೋಸ್ಟೆಡ್ ಪೀನಟ್ಸ್ ಅಂತ ಅವುಗಳನ್ನು ಹಾಕ್ತಾ ಇದ್ರು. ಇದನ್ನೆಲ್ಲವನ್ನ ನೋಡ್ತಾ ಇದ್ದಾರೆ. ಆದ್ರೆ ಅದು ಯಾವುದರಲ್ಲಿ ಸ್ಮಿತಾಳಿಗೆ ಇಂಟ್ರೆಸ್ಟ್ ಇಲ್ಲ. ಸ್ಮಿತಾ ತಲೆಯೊಳಗೆ ಕೊರಿತಾ ಇರೋ ವಿಷಯ ಏನು? ಅವರ ಸಹೋದರನ ಅನಾರೋಗ್ಯ. ಸ್ಮಿತಾ ಫೆಲ್ಟ್ ಅಲೋನ್ ಇನ್ ದೇರ್ ಮಿಡೆಸ್ಟ್. ಶಿ ವಾಸ್ ಲಾಸ್ಟ್ ಇನ್ ಹರ್ ಥಾಟ್ಸ್. ತಲೆಯೊಳಗೆ ಏನೇನೋ ಹೇಗೆ ಮಾಡಿ ನಾನು ನನ್ನ ಸಹೋದರನನ್ನ ಆ ಕಾರ್ಯಕ್ರಮ ಕರ್ಕೊಂಡು ಹೋಗಕ್ಕೆ ಸಾಧ್ಯ ಐತೆಯೋ, ಹೇಗೋ ಏನು ಮಾಡ್ಬೋದು, ಇದಕ್ಕೆ ಹೇಗಾದರೂ ಮಾಡಿ ನನ್ನ ತಮ್ಮ ನನ್ನ ಸಹೋದರನನ್ನ ಖುಷಿ ಇಡ್ಬೇಕಲ್ಲ. ಹಿಂಗೆ ವಿಚಾರ ಮಾಡೋ ಹೊತ್ನ್ಯಾಗ ಏಕಾಏಕಿ ಅವ್ರ ತಲೆಯೊಳಗೆ ಒಂದು ವಿಷಯ ಫ್ಲಾಶ್ ಆಗ್ತದೆ. ಸಡನ್ಲಿ ಆ ಡೇರಿಂಗ್ ಥಾಟ್ ಕೇಮ್ ಟು ಹರ್. ಥಾಟ್ ಅಂದ್ರೆ ವಿಚಾರ. THOUGHT. ಸ್ವಲ್ಪ ವ್ಯತ್ಯಾಸ ಐತೆ ನೋಡ್ರಿ. ಟಾಟ್, ಟೀಚ್ಡ್ ಪಾಸ್ಟ್ ಟೆನ್ಸ್ ಟಾಟ್, TEACH. ಇದ್ರ ಪಾಸ್ಟ್ ಟೆನ್ಸ್ ಟಾಟ್, TAUGHT. ಥಿಂಕ್ ಅಂದ್ರೆ ವಿಚಾರ ಮಾಡು. ಥಿಂಕ್ ಪಾಸ್ಟ್ ಫಾರ್ಮ್ THOUGHT, ಥಾಟ್. ಇದ ಟಾಟ್ ಥಾಟ್ ಡಿಫ್ರೆನ್ಸ್. ಒಂದು ಹೊಸ ವಿಚಾರ ತಲೆಯೊಳಗೆ ಬಂತು. ಕೇಮ್ ಟು ಹರ್. ಶಿ ಹರೀಡ್. ಅವಸರವಾಗಿ ಹೋಗು. ಹರಿ ಅಂದ್ರೆ ಅವಸರ. ಹರೀಡ್ ಇಡೀ ಪ್ರತ್ಯಯ ಐತೈತಿ, ಪಾಸ್ಟ್ ಟೆನ್ಸ್. ಹೋಮ್, ಈಗ ಅವಸರವಾಗಿ ಮನೆಗೆ ಹೋಗಿ ಸಿ ಸೇ ಟು ಹರ್ ಸ್ವಲ್ಪ, ವೈ ನಾಟ್, ದೇರ್ ಇಸ್ ನೋ ಹಾರ್ಮ್ ಇನ್ ಟ್ರೈಯಿಂಗ್ ಇಟ್. ಏನೋ ಒಂದು ಹೊಸ ವಿಚಾರ ಬಂತ. ಅದು ಮುಂದಿನ ಪ್ಯಾರಾದಾಗ ಗೊತ್ತಾಗೈತಿ ಏನು ಬಂತಕ್ಕಿಂತ ತಲೆಯಾಗ ಅನ್ನೋದು. ಅದನ್ನು ನಾಳೆ ಕ್ಲಾಸ್ನಾಗ ಚರ್ಚೆ ಮಾಡೋಣ. ನಾಳೆ ಕ್ಲಾಸ್ ಐತಿ. ಎಷ್ಟು ಮಂದಿ ಜಾಯ್ನ್ ಹಾಕಿರಿ ಅಷ್ಟು ಮಂದಿ ನಾನು ಕ್ಲಾಸ್ ತೊಗೊಂತೀನಿ. ಯಾರು ಜಾಯ್ನ್ ಆಗ್ಲಿಕ್ಕೆ ಕ್ಲಾಸ್ ಇಲ್ಲ, ಮುಗೀತು. ಲಾಸ್ ನಿಮಗೆ, ನನಗಲ್ಲ. ನಾನು ನಿರೀಕ್ಷೆ ತಕ್ಕಂತ ಇವತ್ತು ಭಾಳ ಮಂದಿ ಜಾಯ್ನ್ ಆಗಿಲ್ಲ. ಅದು ಅವ್ರವ್ರಿಗೆ ಬಿಟ್ಬಿಟ್ಟಿನಿ ವಿಚಾರ ನಾನು. ಆಕೆ ಈಗ ಸ್ಮಿತಾ ಹೇಳ್ತಾ ಇದ್ದಾಳೆ, ದೇರ್ ಇಸ್ ನೋ ಹಾರ್ಮ್ ಇನ್ ಟ್ರೈಯಿಂಗ್ ಇಟ್. ಈ ರೀತಿ ಪ್ರಯತ್ನ ಮಾಡೋದ್ರಲ್ಲಿ ಏನು ತಪ್ಪಿಲ್ಲ ಅಂತೇಳಿ. ಇಟ್ ವುಡ್ ಬಿ ನೈಸ್ ಟು ಗೋ ಟು ದ ಕನ್ಸರ್ಟ್. ಯಾವುದೇ ಕಾರಣಕ್ಕೂ ನಾನು ತಾಯಿ ಹೇಳ್ದಂಗೆ ಅಪ್ಪನ ಜೊತೆಗೆ ಕನ್ಸರ್ಟಿಗೆ ಹೋಗೋದನ್ನು ಮಾತ್ರ, ಕನ್ಸರ್ಟ್ ಅಂದ್ರೆ ಸಂಗೀತ ಕಚೇರಿ, ಹೋಗೋದು ಮಾತ್ರ ತಪ್ಪಿಸ್ಕೋಬಾರ್ದು ಅಂತೇಳಿ ಡಿಸೈಡ್ ಮಾಡಿದ್ಲು. ಐ ಡೋಂಟ್ ನೋ ವ್ಯಾನ್ ವಿ ವಿಲ್ ಗೆಟ್ ಅನದರ್ ಅಪಾರ್ಚುನಿಟಿ ಟು ಪಂಡಿತ್ ರವಿಶಂಕರ್. ನಮ್ಮ ಸಹೋದರ ಹೇಳಿದಂಗೆ ಮತ್ತೊಂದು ಸಲ ರವಿಶಂಕರ್ ಅವರ ಕಾರ್ಯಕ್ರಮವನ್ನು ಅಟೆಂಡ್ ಮಾಡುವಂಥ ಅವಕಾಶ ಸಿಗುತ್ತೋ ಇಲ್ಲೋ ಗೊತ್ತಿಲ್ಲ. ಶಿ ಸೇಡ್ ಟು ಹರ್ ಮದರ್. ತಾಯಿಗೆ ಹೇಳ್ತಾ ಇದ್ದಾಳೆ. ಹರ್ ಫಾದರ್ ಅಗ್ರಿ ಟು ಗೆಟ್ ದ ಟಿಕೆಟ್ಸ್. ತಂದೆಗೂ ಹೇಳ್ತಾ ಇದ್ದಾಳೆ, ಹೇಗಾದರೂ ಮಾಡಿ ನೀವು ಟಿಕೆಟನ್ನು ತೊಗೊಂಬರ್ರಿ, ನಾನು ನೀವು ಕೂಡಿ ತಾಯಿ ಅನಂತನನ್ನು ನೋಡ್ಕೊಂತ ಮನೆಯಾಗಿದ್ದರೂ ಕೂಡ ನಾನು ನೀವು ತಪ್ಪದೆ ಹೋಗಿ ಬರೋಣ ಅಂತಂದು ಹೇಳ್ತಾ ಇದ್ದಾರೆ. ಹಾಗಾದರೆ ಇಲ್ಲಿಗೆ ನಾವು 9 ಪ್ಯಾರಾಗಳನ್ನು ಚರ್ಚೆ ಮಾಡಿದ್ವಿ. ಹಾಗಾದರೆ ಸ್ಮಿತಾಳ ತಲೆಯೊಳಗೆ ಬಂದಂಥ ವಿಚಾರ ಏನು ಅನ್ನೋದನ್ನು ನಾಳೆ ಕ್ಲಾಸ್ನಾಗ ಚರ್ಚೆ ಮಾಡೋಣ. ಇಲ್ಲಿ ನಿಮಗೆ ಶೇರ್ ಯುವರ್ ರೆಸ್ಪಾನ್ಸ್ ಅಂತ ಹೇಳಿ 89ನೇ ಪುಟದಾಗ
6 ಪ್ರಶ್ನೋತ್ತರಗಳನ್ನು ಕೊಟ್ಟಾರ. ಅವುಗಳನ್ನು ಬರೀಬೇಕು. ನೀವು ಎಲ್ಲ ರೆಡಿ ಇಟ್ಕೊಂಡ್ಬಿಡ್ರಿ. ನೀವು ಈಗ ಸೂಟೆ ಬರೆದು ಬಿಡ್ರಿ. ಈಗ ಅದ್ರ ಜೊತೆಗೆ ಈಗ 88 ಮತ್ತು 89ನೇ ಪುಟದಾಗ ಏನು ಶಬ್ದಗಳು ಬಂದಾವು ಅವುಗಳ ಅರ್ಥ ಬರೆಸ್ತೀನಿ. ಸ್ವಲ್ಪ ಬರ್ಕೋರಿ. ನೋಟ್ಬುಕ್ ತೆಗೆದ್ರೆ ಓಕೆ. ನೋಡ್ರಿ, ಸೆಲ್ಫ್ ರಿಪ್ರೋಚ್, ಆತ್ಮನಿಂದನೆ, ತನ್ನನ್ನು ತಾನೇ ಬೈಕೊಳ್ಳೋದು. ಗ್ರೇವ್ಲಿ, ಗಂಭೀರವಾಗಿ. ಗ್ರೇವ್ಲಿ, GRAVELY, ಗ್ರೇವ್ಲಿ, ಗಂಭೀರವಾಗಿ. ಪ್ರಿಟೆಂಡ್, ನಟಿಸು. ನೋಡ್ರಿ, ಅದಕ್ಕೆ ಉತ್ತರ ಇಂಗ್ಲೀಷ್ನಾಗ ಎಷ್ಟು ದೊಡ್ಡದೈತಿ, ಕನ್ನಡದಾಗ ಸಿಂಪಲ್. ಪ್ರಿಟೆಂಡ್, ನಟಿಸು. ನೆಕ್ಸ್ಟ್ ಆಸ್ಟೋನಿಶ್ಮೆಂಟ್, ಆಶ್ಚರ್ಯಪಡು. ಆಸ್ಟೋನಿಶ್ಮೆಂಟ್ ಅಂದ್ರೆ ಆಶ್ಚರ್ಯಪಡು. ಮಿರಾಕಲ್, ಪವಾಡ. ಯಾವುದು ಆಗೋದಿಲ್ಲ ಅಂದ್ಕೊಂಡಿರ್ತೀವಿ ಅಂಥದ್ದು ಆಗಿಬಿಡ್ತೈತಿ, ಹೌದಾ? ಅದಕ್ಕೆ ನಾವು ಮಿರಾಕಲ್ ಅಂತ ಕರಿತೀವಿ. ಹಂಗಿಂದ ಏರ್, ಚಿಂತೆ ಮಾಡು. ಯಾರೋ ಒಬ್ಬರ ಸಲುವಾಗಿ ಚಿಂತೆ ಮಾಡೋದು. ಅದಕ್ಕೆ ಹಂಗಿಂದ ಏರ್ ಶಬ್ದಶಃ ಅರ್ಥ ಮಾಡಬಾರ್ದು. ಅದು ಇಡಿಯಮ್ ಫ್ರೇಸ್ ಇದ್ದಂಗೆ ಅದು. ವರಿಂಗ್ ಸಮೋನ್, ಯಾರೊಬ್ಬರು ನಮಗೆ ಅತಿ ಪ್ರೀತಿ ಪಾತ್ರ, ಗೆಳೆಯ ಇರ್ಬೋದು, ಬಂಧು ಇರ್ಬೋದು, ಸಂಬಂಧಿಕರು ಇರ್ಬೋದು, ಯಾರೋ ಇರ್ಬೋದು. ಯಾರೋ ಒಬ್ಬರ ಸಲುವಾಗಿ ಭಾಳ ತಲೆ ಕೆಡಿಸ್ಕೊಂತೀವಲ್ಲ, ಭಾಳ ಚಿಂತೆ ಮಾಡ್ತೀವಲ್ಲ, ಅದಕ್ಕೆ ಹಂಗಿಂದ ಏರ್ ಅಂತ ಕರೀತಾರೆ. ಇನ್ನು ಈ ಕಡೆ 89ನೇ ಪುಟಕ್ಕೆ ಬಂದ್ರೆ ಚೋಕಡ್ ವಾಯ್ಸ್ ಅಂದ್ರೆ ದುಃಖದಿಂದ ಕೂಡಿದ ಧ್ವನಿ, ಬಿಕ್ಕಳಿಸೋದು ಅಂತಾರಲ್ಲ, ಆ ರೀತಿ ಮಾತಾಡುವಂಥ ಸ್ಥಿತಿಗೆ ನಾವೇನಂತೀವಿ, ಚೋಕಡ ವಾಯ್ಸ್ ಅಂತಂದು ಕರಿತೀವಿ. ಆತ್ಮೀಯ ವಿದ್ಯಾರ್ಥಿಗಳೇ, ವಿದ್ಯಾರ್ಥಿನಿಯರೇ, ಇವತ್ತಿನ ಕ್ಲಾಸನ್ನು ಇಲ್ಲಿಗೆ ಮುಗಿಸೋಣ.